ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ. ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ. ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು, ಎಣ್ಣೆ ಇಲ್ಲದೆ ಅದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಹಸಿ ಟೊಮ್ಯಾಟೊ ಚಟ್ನಿ ಜೊತೆಗೆ ಬೀಟ್ರೂಟ್ ಚಪಾತಿನ ಯಾವ ಥರ ಮಾಡೋಣ ಅಂತ ನೋಡೋಣ ಬನ್ನಿ. ಇದು ನಮ್ಮ ತೋಟದಲ್ಲಿ ಕಿತ್ಕೊಂಡು ಬಂದಿರುವಂಥ ಫ್ರೆಶ್ ಆಗಿರುವಂಥ ಹಸಿ ಟೊಮ್ಯಾಟೊಗಳು. ಇದು ದೇಹಕ್ಕೆ ತುಂಬಾ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಜಾಸ್ತಿಯಾಗಿ ವಿಟಮಿನ್ ಸಿ ಇರುತ್ತೆ. ಸೊ ಇದನ್ನು ಚಟ್ನಿ ಮಾಡ್ಕೊಂಡು ತಿಂದಾಗ ಇನ್ನೂ ಟೇಸ್ಟಿಯಾಗಿರುತ್ತೆ. ಅದನ್ನು ಎಣ್ಣೆ ಮತ್ತು ತುಪ್ಪ ಇಲ್ಲದೆ ಯಾವ ರೀತಿ ಮಾಡೋದಂತ ನೋಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮ್ಯಾಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಇಲ್ಲಿ ನಾನು ಸಾಂಬಾರ್ಗೆ ಹಾಕೋ ಈರುಳ್ಳಿ ತೊಗೊಂಡಿದ್ದೀನಿ, ಕಡಲೆ ಬೀಜ, ಬೆಳ್ಳುಳ್ಳಿ, ಮತ್ತು ಇದನ್ನು ನಾನು ಚಟ್ನಿ ಕಲ್ಲಲ್ಲಿ ಕುಟ್ತಾ ಇದ್ದೀನಿ. ಯಾವುದೇ ರೀತಿ ಮಿಕ್ಸಿ ಯೂಸ್ ಮಾಡ್ತಾ ಇಲ್ಲ. ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ಸೊ ಫಸ್ಟ್ ಏನು ಮಾಡ್ತಾ ಇದ್ದೀನಿ, ಒಂದು ರೊಟ್ಟಿ ಮಾಡೋ ಹಂಚನ್ನು ತೊಗೊಂಡು ಅದನ್ನು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಅದಕ್ಕೆ ಇಲ್ಲಿ ಹಸಿ ಟೊಮ್ಯಾಟೊನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ನೋಡಿ, ಇದು ಬೇಕೇ ನಿಮಗೆ ಬೇಕಾದರೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನೀರನ್ನು ಟೀ ಸ್ಪೂನಲ್ಲೇ ಹಾಕಿ, ಯಾವುದೇ ರೀತಿ ಎಣ್ಣೆ ಮತ್ತು ನಾನು ತುಪ್ಪನ ಇದರಲ್ಲಿ ಬಳಸ್ತಾ ಇಲ್ಲ. ನೋಡಿ ನೀವು ಎಷ್ಟು ಚೆನ್ನಾಗಿ ಅದು ಬೇಯುತ್ತೆ. ಸ್ವಲ್ಪ ಇದು ಬೆಂದಿದೆ, ಒಂದು 25 to 30% ಇದು ಬೆಂದಿದೆ ಅಂದಾಗ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಶುಂಠಿನ ನಾನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ಸೊ ಎಲ್ಲರ ಮನೆಯಲ್ಲೂ ಇದನ್ನು ಮಾಡೇ ಮಾಡ್ತಾರೆ. ಇದು ಚಪಾತಿ, ರೈಸು, ಪೂರಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಸಖತ್ ಕಾಂಬಿನೇಷನು. ಬಟ್ ತುಂಬ ಜನಕ್ಕೆ ನಮಗೆ ಗೊತ್ತಿಲ್ಲ ಈ ಹಸಿರು ಟೊಮ್ಯಾಟೊದಲ್ಲಿ ಏನೆಲ್ಲ ಇರುತ್ತೆ ಅಂತ. ಫಸ್ಟ್ ಬಂದುಬಿಟ್ಟು ಹಸಿರು ಟೊಮ್ಯಾಟೊದಲ್ಲಿ ಏನಿರುತ್ತೆ, ಬೀಟಾ ಕ್ಯಾರೋಟಿನ್ ಮತ್ತು ವಿಟಮಿನ್ ಎ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ದೃಷ್ಟಿ ಹೆಚ್ಚಿಸಲು ಮತ್ತು ಕಣ್ಣಿಗೆ ಒಂಥರ ಶಕ್ತಿನ ಕೊಡುತ್ತೆ. ಸೊ ಆಮೇಲೆ ಈ ಟೊಮ್ಯಾಟೊ ಏನಂದರೆ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಏಜ್ನಿಂಗ್ ಆಗೋದನ್ನ ಕಡಿಮೆ ಮಾಡುತ್ತೆ. ಪ್ಲಸ್ ಚರ್ಮಕ್ಕೆ ಜಾಸ್ತಿ ಆದಂಥ ಒಂದು ಸ್ಟ್ರೆಂತ್ನ ಇದು ನಮಗೆ ಕೊಡುತ್ತೆ. ಜೊತೆಗೆ ಆಟೋ ಇಮ್ಯೂನ್ ಡಿಸೀಸಸ್ ಇರೋರಿಗೆ ಕೂಡ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ. ಮತ್ತು ಯಾರೆಲ್ಲ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಶೀತ ಜ್ವರದಿಂದ ದೂರ ಇರಬೇಕು ಅಂತ ಅನ್ಕೊತಾ ಇದ್ದೀರಾ, ಸೊ ಅವ್ರಿಗೆಲ್ಲನೂ ಇದೇನಪ್ಪ ಅಂತಂದರೆ ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಜ್ವರ ಇನ್ನು ಮುಂತಾದ ಸಾಂಕ್ರಾಮಿಕ ಕಾಯಿಲೆಗಳಿಂದ ನಾವಿಲ್ಲಿ ದೂರ ಇರ್ತೀವಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ, ಈ ಹಸಿರು ಟೊಮ್ಯಾಟೊದಿಂದ ಏನೇನು ಲಾಭ ಇದೆ, ಎಷ್ಟು ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. ಸೊ ಅಷ್ಟೇ ಅಲ್ಲದೆ ಇದೇನೆಂದರೆ ಮೇನ್ ಇದು BP ಕಂಟ್ರೋಲ್ನ ಕೂಡ ಮಾಡುತ್ತೆ. ಇದರಿಂದ ಏನಾಗುತ್ತೆ, ನಮಗೇನಾದರೂ ಹಾರ್ಟ್ ಡಿಸೀಸಸ್ ಇದ್ದರೆ ಅಥವಾ ಮುಂದೆ ಹಾರ್ಟಿಂದ ಏನಾದರೂ ಪ್ರಾಬ್ಲಮ್ ಬರೋದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಸೊ ವಾರಕ್ಕೆ 1 ಸತಿ ಇಲ್ಲ 2 ಸತಿ ನೀವು ಕೂಡ ಈ ಥರ ಇದನ್ನು ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಟೊಮ್ಯಾಟೊ ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೆಂದ ಮೇಲೆ ನಾನು ಇದ್ರದ್ದು ಸಿಪ್ಪೆ ಬಿಡಿಸಿಟ್ಕೊಂಡಿರುವಂಥ ಕಡಲೆ ಬೀಜ ಅಥವಾ ಶೇಂಗಾ ಅಂತ ಏನು ಕರಿತೀವಿ ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಂದು 5 ನಿಮಿಷ ಅದನ್ನು ಕೈ ಆಡಿಸ್ಕೊಂಡ್ಬಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಸೊ ನಾನು ಅದನ್ನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಚಟ್ನಿ ಕಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಬಿಸಿ ಇರೋವಾಗಲೇ ಹಾಕ್ಕೊಳ್ಳಿ, ಯಾಕಂದರೆ ಚಟ್ನಿ ಕಲ್ಲಲ್ಲಿ ಆವಾಗಲೇ ಅದು ಫುಲ್ ನುಣ್ಣಗಾಗೋದು. ಸೊ ಇಲ್ಲ ನೀವು ತರಿ ಬೇಕಾದರೂ ಇದನ್ನು ಮಾಡ್ಕೋಬೋದು, ಮಿಕ್ಸಿಯಲ್ಲಿ ಹಾಕಿದ್ರೂ ಓಕೆ. ಬಟ್ ಚಟ್ನಿ ಕಲ್ಲಲ್ಲಿ ಹಾಕಿದಾಗ ಅದರ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಆ ರೀಸನಿಂದ ನೋಡಿ ನಾನು ಸ್ವಲ್ಪನೇ ಪೋರ್ಷನ್ ತೊಗೊಂಡು ನಿಧಾನಕ್ಕೆ ಅದನ್ನು ಕುಟ್ತಾ ಇದ್ದೀನಿ. ಸೊ ಕುಟ್ಟಿದ ಮೇಲೆ ಈ ಥರ ಒಂದು ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಅದು ಬರಬೇಕು. ಸೊ ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಅದನ್ನ ಚೆನ್ನಾಗಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾನು ಅದನ್ನು ಕುಟ್ತಾ ಇದ್ದೀನಿ. ಸೊ ಬೆಳಗ್ಗೆ ಟಿಫನ್ಗೆ, ಲಂಚ್ ಬಾಕ್ಸ್ಗೆ ನೀವು ಇದನ್ನು ಕೊಡ್ಬೋದು, ಬೇಗ ಆಗುತ್ತೆ. ಮತ್ತು ಎಲ್ಲ ಚಪಾತಿ, ರೊಟ್ಟಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಇದೊಂದು ಒಳ್ಳೆ ಕಾಂಬಿನೇಷನ್ನು. ಬಾಯೆಲ್ಲ ಕೆಟ್ಟಿದೆ, ಏನಾದರೂ ಚಟಪಟ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂದಾಗ ಕೂಡ ನೀವು ಇದನ್ನು ಮಾಡ್ಕೊಳ್ಳಿ, ಸಖತ್ ಟೇಸ್ಟಿಯಾಗಿರುತ್ತೆ. ಮತ್ತು ಸ್ಪೆಷಲಿ ಮಳೆಗಾಲದಲ್ಲಿ ಇದು ಹೇರಳವಾಗಿ ನಮಗೆ ಸಿಗುತ್ತೆ. ಆಬ್ವಿಯಸ್ಲಿ ಸಿಗುತ್ತೆ ಎಲ್ಲ ಟೈಮಲ್ಲೂ. ಬಟ್ ಮಳೆಗಾಲದಲ್ಲಿ ಜಾಸ್ತಿ ಹಸಿರು ಟೊಮ್ಯಾಟೊಗಳು ಇದನ್ನಾಗುತ್ತೆ. ಸೊ ಅವಾಗ ತಿಂದಾಗ ದೇಹದ ಏನು ಒಂದು ರೋಗ ನಿರೋಧಕ ಶಕ್ತಿ ಇದೆ ಅದು ಕೂಡ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ನನಗೆ ಇದನ್ನು ಚಪಾತಿಯಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ತಿನ್ನೋದು ತುಂಬ ಇಷ್ಟ. ನಾನು ನಿಮ್ಗೆ ಅದನ್ನು ತೋರಿಸ್ತಾ ಇದ್ದೀನಿ. ನಾನು ಬೀಟ್ರೂಟ್ ಚಪಾತಿ ಯಾವ ಥರ ಮಾಡಿದ್ದೀನಿ ಅಂದರೆ ಬೀಟ್ರೂಟ್ ನುಣ್ಣಗೆ ರುಬ್ಕೊಂಡು ಗೋಧಿ ಹಿಟ್ಟಲ್ಲಿ ಕಲಸಿ ಮಾಡಿರುವಂಥದ್ದು. ಸೊ ನೋಡಿ ಈ ಥರ ಫುಲ್ ಸ್ಪ್ರೆಡ್ ಮಾಡಿಕೊಂಡು ಚಪಾತಿಗೆ ಅದನ್ನು ಎಣ್ಣೆ ತುಪ್ಪ ಹಾಕೊಳ್ಳೋರು ಬೇಕಾದರೆ ಹಾಕ್ಕೋಬೋದು. ಬಟ್ ನನಗೆ ಅದು ಇಷ್ಟ ಆಗಲ್ಲ. ಸೊ ನಾನು ಅದಕ್ಕೆ ಬರೀ ಚಟ್ನಿನ ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು
ಅದನ್ನು ರೌಂಡಾಗಿ ಸುತ್ತಿ ಮನೆಯೆಲ್ಲ ಓಡಾಡ್ತಾ ತಿಂದರೆ ವಾ ಆ ಮಜಾನೇ ಬೇರೆ. ಚಪಾತಿಗೂ ಕೂಡ ನಾನು ಯಾವುದೇ ರೀತಿಯಾದಂಥ ಎಣ್ಣೆ ತುಪ್ಪನ ಬಳಸಿಲ್ಲ. ನನ್ನ ಪ್ರೀವಿಯಸ್ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಎಣ್ಣೆ ತುಪ್ಪ ಬಳಸ್ದೇ ಚಪಾತಿನ ಯಾವ ರೀತಿ ಮಾಡೋದಂತ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ಸುತ್ತಿ ಅಬ್ಬಬ್ಬಾ, ಹೇಳೋವಾಗಲೇ ಬಾಯಲ್ಲಿ ನೀರು ಬರ್ತಾಯಿದೆ. ಒಂದು ಚಪಾತಿ ತಿನ್ನೋರು 2-3 ತಿಂತಾರೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ನಾಳೆ ಮತ್ತೊಂದು ಒಳ್ಳೆಯ ರೆಸಿಪಿ, ಅದರ ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.